ಕಂಡು ಧನ್ಯನಾದೆನ. ಲೈಫ್ ಟೈಮ್ ಮೆಮರಿ ಸರ್ ಇದು. ಎಲ್ಲರಿಗೂ ನಮಸ್ಕಾರ. ಮೇಘರಾಜ್ ಸ್ವರ್ಪ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇದು ಸಂಗೀತ ಯಾತ್ರೆಯ 2ನೇ ಭಾಗ. ಫಸ್ಟ್ ಪಾರ್ಟು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ. ಲಾಸ್ಟ್ ಎಪಿಸೋಡಲ್ಲಿ ನಾವು ಸಿರ್ಸಿವರೆಗೂ ಬಂದಿದ್ವಿ. ಸಿರ್ಸಿಯಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ವಿ. ಅಲ್ಲಿಂದ ಹೊರಟ ಮೇಲೆ ನಾವು ಎಲ್ಲಿಗೆ ಹೋದ್ವಿ, ಏನೇನಾಯಿತು ಅನ್ನೋದನ್ನು ಈ ಪಾರ್ಟಲ್ಲಿ ನೋಡೋಣ. ನಾವೀಗ ಸಿರ್ಸಿಯಿಂದ ಊಟ ಮಾಡಿಕೊಂಡು ಇವ್ರ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ತೋಟದ ಮನೆ ಅಂತ ಹೇಳಿದರು. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಏನೋ ಒಂದು ಡೌಟಲ್ಲಿ ಬಂದ್ವಿ, ಹೆಂಗಿರುತ್ತೋ ಅಲ್ಲೆಲ್ಲ ವ್ಯವಸ್ಥೆ ಹೆಂಗೆ ಮಾಡಿರ್ತಾರೋ ಏನೋ ಅಂತ ಹೇಳಿ. ಆದರೂ ಇವ್ರು ಧೈರ್ಯ ಕೊಟ್ಟಿದ್ರು. ಅಲ್ಲಿ ರೂಮ್ ವ್ಯವಸ್ಥೆ ಮಾಡಿದ್ದಾರೆ, ಚೆನ್ನಾಗಿದೆ, ನೋಡ್ಕೊಳ್ಳೋಕೊಬ್ಬರನ್ನ ಬಿಟ್ಟಿದ್ದಾರೆ. ಅಲ್ಲಿ ಒಳ್ಳೆ ಒಂದು ಗೈಡ್ ಇದ್ದಾರೆ, ಮತ್ತು ಅಲ್ಲೊಂದು 4-5 ಪ್ಲೇಸ್ ಇದೆ, ನೋಡ್ಕೊಬರ್ಬೋದು ಅಂತ ಒಂದು ಡೌಟಲ್ಲೇ ಬಂದ್ವಿ. ಬಟ್ ಸಖತ್ತಾಗಿದೆ ಮಾತ್ರ, ರೂಮ್ ಎಲ್ಲ ಸಖತ್ತಾಗಿದೆ. 5 ಸ್ಟಾರ್ ಲೆವೆಲಲ್ಲಿ ಇದೆ. ಹೌದು, ತುಂಬ ಚೆನ್ನಾಗಿದೆ. ಅವರು ಯಾರು ಸರ್? ಅವರು ನಾಗರಾಜ್ ಅಂತ ಹೇಳಿ, ಅವರು ನಾಗರಾಜ್ ಅಂತ ಹೇಳಿ ನಮ್ಮನ್ನು ಕರ್ಕೊಬಂದರು. ಇವ್ರ ಫ್ರೆಂಡ್ ಅಸಿಸ್ಟೆಂಟ್ ಅಂತೆ. ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ನೈಟ್ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಸರ್ಪ್ರೈಸ್ ನಮಗೆ ಏನಂದರೆ, ಸಹಸ್ರಲಿಂಗ ಇಲ್ಲೇ ಹತ್ತಿರದಲ್ಲಿದೆಯಂತೆ. ನಮಗೆ ಈ ವಿಷಯನೇ ಗೊತ್ತಿಲ್ಲ. ಬರ್ತಾ ಬರ್ತಾ ನಾವು ಎಲ್ಲಿಗೋ ಬಂದುಬಿಟ್ಟಿದ್ದೀವಿ. ಸೋಂದಾ ವಾದಿರಾಜ ಮಠ, ಸಹಸ್ರಲಿಂಗ ಎಲ್ಲ ಹತ್ತಿರದಲ್ಲಿದೆಯಂತೆ. ಎಲ್ಲದನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಮೊದಲು ರೂಮ್ ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ ರೂಮ್, ತೋರಿಸ್ತೀನಿ ನೋಡಿ. ರೂಮು ಫಸ್ಟ್ ಕ್ಲಾಸ್ ಆಗಿ ಎಲ್ಲ ಫೆಸಿಲಿಟಿ ಇರುವಂಥ ರೂಮ್ ಇದೀಗ. ಬ್ಯಾಗ್ ಎಲ್ಲ ಡಬ್ಬ ಥರ ಇದೆ. ನಮಗೆ ಡಬ್ಬ ಥರ ಇರೋದೆಲ್ಲ ನಮ್ಮದು, ಚೆನ್ನಾಗಿರೋದೆಲ್ಲ ಅವ್ರದ್ದು. ವಂಡರ್ಫುಲ್. ನಮಗಿಷ್ಟು ಅರೇಂಜ್ ಮಾಡ್ತಾರೆ ಅಂತ ನಂಗೆ ಅಂದಾಜಿಲ್ಲ. ಬಟ್ ಅವರು ನಮ್ಮ ಭಾಳ ಆತ್ಮೀಯರು, ನಾಗರಾಜ್ ಅಂತೇಳಿ ಬೆಂಗಳೂರಲ್ಲಿದ್ದವರು. ಒಂಥರ ನಿನ್ನೆ ರಾತ್ರಿ ಅವ್ರಿಗೆ ಹೇಳಿದ್ದಕ್ಕೆ ಅಷ್ಟು ಬೇಗಲೇ ಅರೇಂಜ್ ಮಾಡಿದ್ದವರು. ನಾಳೆ ಬೆಳಗ್ಗೆ ಹೇಳ್ಬೇಕಿತ್ತು ನೀವು ಅಂತ ಹೇಳಿದ್ರು. ಪಾಪ ಅಂದರೆ ಅಷ್ಟು ಸ್ವಲ್ಪ ಮೊದಲೇ ಅಡ್ವಾನ್ಸ್ ಆಗಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಅವರೇ ಇರ್ತಿದ್ರು. ಅವ್ರಿಗೆಲ್ಲ ಹಾಡುಗಳೆಲ್ಲ ತುಂಬ ಇಷ್ಟ ಅವ್ರಿಗೆ. ಸೊ ಹಾಗಾಗಿ ಬಟ್ ಈಗ ಅವರು ಬೆಂಗಳೂರಲ್ಲಿದ್ದಾರೆ, ನಮಗೋಸ್ಕರ ಇಷ್ಟು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಇದ್ಕೊಂಡು ನಮ್ಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಒಂದು ಫೋನ್ ಈ ಮೂಲಕ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಅವರು ಮತ್ತೆ ನಾವು ಇಲ್ಲಿ ತುಂಬಾ ನೆಮ್ಮದಿಗೆ ಆನಂದ ಒಳ್ಳೆ ಪ್ಲೇಸ್ ಇದೆ. ಸಹಸ್ರಲಿಂಗ ಮತ್ತೆ ಸೋಂದಾ ವಾದಿರಾಜ ಮಠ ಎಲ್ಲ ಇದೆಯಂತೆ. ಎಲ್ಲ ನೋಡ್ಕೊಬರೋಣ. ಎಲ್ಲದನ್ನು ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ರೋಡ್ ಸ್ವಲ್ಪ ಕಚ್ಚಾ ಇದೆ ಇಲ್ಲಿ. ಒಂದು ಹೆಚ್ಚಂದ್ರೆ 1 ಕಿಲೋಮೀಟರ್ ತನಕ. ಆಮೇಲೆ ಎಲ್ಲ ಒಳ್ಳೆ ಟಾರ್ ರೋಡ್ ಇದೆ. ರೋಡ್ ಕೂಡ ಚೆನ್ನಾಗಿದೆ. ಸೊ ವಂಡರ್ಫುಲ್ ಪ್ಲೇಸ್. ಫುಲ್ ಪ್ರಕೃತಿಯ ಮಡಿಲಲ್ಲಿ ನಾವಾಡುವ ನುಡಿ ಕನ್ನಡ ನುಡಿ. ಈ ಪಯಣದ ಶೀರ್ಷಿಕೆ ಕಾಡಿನಲ್ಲಿ ಹಾಡು. ಹಾಡು ಕಾಡಿನಲ್ಲಿ ಜೋರಾಗಿಳಿ ಅಲ್ಲ, ಕಾಡಿನಲ್ಲಿ ಹಾಡು. ಈಗ ನಾವು ಸಹಸ್ರಲಿಂಗ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ಸೊ ನಮಗೆ ಇನ್ನೊಬ್ರು ನಾಗರಾಜ್ ಅಂತಿದ್ದಾರೆ, ಅವರು ಗೈಡ್ ಒಬ್ರು ಮುಂದ್ಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ದಾರಿ ತೋರ್ಸೋಕೆ ನಮ್ಮ ಜೊತೆಲಿ ಅವರು ಬರ್ತಿದ್ದಾರೆ. ಸಹಸ್ರಲಿಂಗ ನೋಡಕ್ ಹೋಗ್ತಾ ಇದೀವಿ. ಹೆಂಗಿರುತ್ತೆ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಅಲ್ಲಿಗೆ. ನೀವು ಹೋಗಿದ್ದೀರಾ ಸರ್? ಇಲ್ಲಪ್ಪ, ಫಸ್ಟ್ ಟೈಮ್ ಹೋಗ್ತಿರೋದು. ಯಾವ ಸ್ಥಿತಿಯಲ್ಲಿದೆ ಇವಾಗ ಅಂತ ಗೊತ್ತಿಲ್ಲ. ನೋಡೋಣ, ಹೋಗಿ ಸಹಸ್ರಲಿಂಗ ಹೆಂಗಿದೆ ಅಂತ ತೋರಿಸ್ತೀವಿ, ನಿಮಗೂ ತೋರಿಸ್ತೀವಿ. ಓಕೆ, ನಾವೀಗ ಸಹಸ್ರಲಿಂಗ ಬಂದ್ವಿ. ಇಲ್ಲಿ ತೂಗು ಸೇತುವೆ ಇದೆ ಒಂದು, ಸಖತ್ತಾಗಿದೆ. ಇಲ್ಲಿಂದನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸರ್, ಇದು ಇರೋದು ಎಲ್ಲಿ ಸಹಸ್ರಲಿಂಗ? ಇಲ್ಲೇ ಮೇಲಿಂದ ನೋಡೋದಾ? ಓಕೆ, ಬನ್ನಿ ತೂಗು ಸೇತುವೆ ನೋಡೋಣ. ಬನ್ನಿ ಹಾಗೆ ಬನ್ನಿ. ಶಾಲ್ಮಲಾ ನದಿ ಕಣಿವೆ ಸಂರಕ್ಷಿತ ಪ್ರದೇಶ. ಏನು ಸಖತ್ತಾಗಿದೆ ಸರ್ ಇದು. ನೋಡಿದ್ರೆ ಕಳೆದೋಗ್ಬಿಡ್ತೀವಿ. ಚೆನ್ನಾಗಿದೆ. ಇಲ್ಲಿ ಈ ಥರದೊಂದು ತೂಗು ಸೇತುವೆ ಮಾಡ್ತಾರೆ ಅಂದ್ರೆ ಗ್ರೇಟ್. ಹೌದು, ಇದೇ ಚಂದ. ಒಳ್ಳೆ ಪ್ಲೇಸ್ ಸರ್ ಇದು. ಕ್ಲಾಸ್ 1. ಬೈಕೆಲ್ಲ ಬರುತ್ತಿಲ್ಲ, ನಿಮಗೆ ಗೊತ್ತಿರಲಿಲ್ಲ ಅಣ್ಣ. ಅವ್ರು ನಂಗೆ ತಳ್ಬಿಟ್ಟು ಹೋಗ್ರಿ.
ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ತೂಗು ಸೇತುವೆ ಸಖತ್ತಾಗಿದೆ. ನೋಡಿ ಆ ಕಡೆ ತೋರಿಸಿ. ಆ ಕಡೆ ಫುಲ್ಲು, ಈ ಕಡೆನೂ ಫುಲ್ಲು ಭವ್ಯವಾದ ಕಾಡಿನಲ್ಲಿ. ತುಂಬಾ ಚೆನ್ನಾಗಿದೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ತುಂಬಾ ಇಷ್ಟ ಆಯ್ತು ಸರ್. ನೇಚರ್ನ ಹುಡ್ಕೊಂಡು ಹೋದವರಿಗೆ ಒರಿಜಿನಲ್ ನೇಚರ್ ಸಿಕ್ಕಂಗೆ ಆಯ್ತು. ಚೆನ್ನಾಗಿದೆ. ಆ ಕಡೆನೂ ತೋರಿಸಿ. ಚೆನ್ನಾಗಿದೆ. ಸೂಪರ್ ಸೂಪರ್ ಸರ್. ತುಂಬಾ ಖುಷಿ ಆಗ್ತಿದೆ. ಹಂಗೆ ತೂಗು ಸೇತುವೆ ಮೇಲೆ ಬರ್ತಿರೋದಕ್ಕೆ ಭಯ ಆಗ್ತಾ ಇದೆ. ಭಯ ಆಗ್ತಿದ್ಯಾ? ಫಸ್ಟ್ ಟೈಮ್ ಬಂದಿದ್ದು ತೂಗು ಹಂಗೆ ಒಂದು ಜಂಪ್ ಮಾಡಿ ಕೆಳಗಡೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೇಚರ್ ಎಲ್ಲ. ಇವ್ರು ಯಾರು ಹೊಸಬ್ರು ಇದ್ದಾರಲ್ಲ, ಯಾರು? ಇವ್ರ ಹೆಸರು ಸುಜಾತ ಅಂತ ಹೇಳ್ಬಿಟ್ಟು. ನೀವು ಇಷ್ಟೊತ್ತು ಸಾಂಗಿಗೋಸ್ಕರ ರಿವೀಲ್ ಮಾಡ್ದಿರೋ ಫೇಸ್ ಇವ್ರದೇ. ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಬರ್ತಿದ್ದೆ ಸಾಂಗ್. ಈ ಸೀನ್ ತುಂಬಾ ಚೆನ್ನಾಗಿದೆಯಲ್ಲ. ಈ ನೇಚರ್ ತುಂಬಾ ಚೆನ್ನಾಗಿರೋದಕ್ಕೆ ನಮಗೆ ಮಾತೇ ಹೊರಡ್ತಾ ಇಲ್ಲ. ಮೂಕರಾಗ್ಬಿಟ್ಟಿದೀವಿ. ಮೂಕನಾಗಬೇಡ ಅಂತ ಹಾಡಿದ್ಯಲ್ಲ, ಅದೇ ತರನೇ ನಾವು ಮೂಕರಾಗ್ಬಿಟ್ಟಿದೀವಿ. ಹಾಗಾಗಿ ಇಲ್ಲಿಗೆ ಬಂದಿರೋದಕ್ಕೆ ತುಂಬಾ ಸಂತೋಷ ಇದೆ. ನಮ್ಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿರುವಂತ ನಮ್ಮ ಕೃಷ್ಣೇಂದ್ರ ಸರ್ಗಳು ಹಾಗೂ ಸರ್ ಮತ್ತೆ ಮೇಘರಾಜ್ರವರು ಎಲ್ಲ ನಮಗೆ ಇದಕ್ಕೆ ಬರೋದಿಕ್ಕೆ ಸಪೋರ್ಟ್ ಮಾಡಿದ್ರು. ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಗಲಿದೆ. ಸಹಸ್ರಲಿಂಗದ ದರ್ಶನ, ಪರಮಾತ್ಮ ಶಿವ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕರ್ಕೊಂಡ್ ಬರ್ತಾನೆ ಅಂದ್ರೆ ಹೇಳೋದು. ಅಬ್ಬಾ ಬಾಬಾ, ಸಹಸ್ರಲಿಂಗ ದರ್ಶನ ಲೈಫ್ ಟೈಮ್ ಮೆಮರಿ ಸರ್ ಇದು. ಏನು ಪ್ಲಾನ್ ಇಲ್ಲದೆ ಬಂದು ಇಷ್ಟು ಚೆನ್ನಾಗಾಯ್ತಲ್ಲ ಸರ್. ಈಗ ನೋಡಿ ಕ್ಲೈಮ್ಯಾಕ್ಸ್ ಪಾಯಿಂಟ್ ನಾವು ಬಂದಿದ್ದೀವಿ. ಅಲ್ಟಿಮೇಟ್ ಆಗಿದೆ. ನೋಡಿದ್ರೆ ಮೈ ಜುಮ್ ಅನ್ನತ್ತೆ. ಹಾಗೆ ನೋಡ್ಕೊಂಡೆ ಆಮೇಲೆ ಮಾತಾಡೋಣ. ಕೊನೆಗೆ ನಾವು ಸಹಸ್ರಲಿಂಗ ಬಂದ್ವಿ. ಫಸ್ಟ್ ಟೈಮ್ ಬಂದಿದ್ದೀನಿ. ಹೆಂಗಿದೆ ಅಂತ ನೋಡೋಣ ಬನ್ನಿ. ನೋಡ್ಬಿಡೋಣ, ಆಮೇಲೆ ಮಾತಾಡೋಣ. ಸೂಪರ್ ಸೂಪರ್ ಸೂಪರ್. ಪರಮಾತ್ಮ ಎಲ್ಲ ಗಂಟೆ ಹೊಡಿತಲ್ಲ ಹಂಗೆ. ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಬೈರುಂಬೆ ಓಹೋ ನೀರಿಗೆ ಇಳಿಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಭೂಮಿಯವರ ನೀರಿಗೆ ಇಳಿಯಂಗಿಲ್ಲ. ನೀನು ಹೋಗ್ತೀಯಾ? ನಾ ಹೊಡಿಬೇಕಾ? ಎಷ್ಟು ಚೆನ್ನಾಗಿದೆ ರೀ ಅಪ್ಪ. ನೋಡಿ ನಂದಿ, ಈಚ್ ಅಂಡ್ ಎವ್ರಿಥಿಂಗ್ ತಗೋಬೋದು. ಸಹಸ್ರಲಿಂಗ ಹಿಂಗೆ ಅಪ್ಪ ದೇವ್ರೆ ಈಶ್ವರನೇ. ವಂಡರ್ಫುಲ್ ವಂಡರ್ಫುಲ್ ಸರ್. ಧನ್ಯನಾದೆ, ಕಂಡು ಧನ್ಯನಾದೆನಾ. ಸಹಸ್ರಲಿಂಗ ಇದೊಂದು ಐತಿಹಾಸಿಕ ಸ್ಥಳ. ಇಲ್ಲಿ ನೀರಲ್ಲಿ ಇಷ್ಟೊಂದು ಲಿಂಗಗಳು ಹೆಂಗೆ ಬಂದು ಅಂತ ನೋಡಿದ್ರೆ 1678ರಿಂದ 1718ವರೆಗೂ ಆಳಿದಂತಹ ಸೋದೆಯ ಮೊದಲ ಅರಸಪ್ಪ ನಾಯಕನಿಗೆ ಮಕ್ಕಳಿರಲ್ಲ. ನನಗೆ ಮಕ್ಕಳಾದರೆ ನಾನು ಈ ನೀರಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತೇಳಿ ಶಿವನಲ್ಲಿ ಹರಕೆ ಕಟ್ಕೋತಾನೆ. ಅವನಿಗೆ ಮಕ್ಕಳಾದಮೇಲೆ ಆ ಹರಕೆಯನ್ನು ತೀರಿಸ್ತಾನೆ. ಆ ಥರ ಸ್ಟಾರ್ಟ್ ಆಗಿದೆ ಇಲ್ಲಿ ಈ ಲಿಂಗಗಳು. ಅದಾದಮೇಲೆ ಬಂದಂತಹ ಸದಾಶಿವ ನಾಯಕರು ಶಿವನ ಭಕ್ತರಾಗಿರೋದ್ರಿಂದ ಅಲ್ಲಿ ಸುಮಾರು ಲಿಂಗಗಳನ್ನು ಅವರು ಕೆತ್ತಿಸ್ತಾರೆ. ಇದು ನೋಡಿ, ನಾನು ಹೇಳೋದು ಅಲ್ಲಿ ಅದು ನೋಡಿ, ಅದು ತುದಿಯೊಳಗೆ ಎಷ್ಟು ಚೆನ್ನಾಗಿ ಆ ಸಣ್ಣ ಸಣ್ಣ ಪಾಯಿಂಟ್ಗಳನ್ನು ಏನು ಕೆತ್ತಿದ್ದಾನೆ. ಆಮೇಲೆ ಎಲ್ಲ ಕಲ್ಲಲ್ಲೂ ಕೆತ್ತಕ್ಕಾಗಲ್ಲ. ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ಕಲ್ಲು ಕೆತ್ತಬೇಕು ಅಂದ್ರೆ ಅದು ಯಾವ ಪುಣ್ಯಾತ್ಮರನಪ್ಪ. ಇದು ನೋಡೋದೇ ಒಂದು ಪುಣ್ಯ. ಇದು ನಂದಿ ನೋಡಿ, ಇದು ಸೂಪರ್ ಸೂಪರ್. ಅದನ್ನ ತೋರಿಸಿ. ನಂದಿ ಅದು ತುಂಬಾ ಇದೆ ಅನ್ಸುತ್ತಾ? ನೀರ್ ಜಾಸ್ತಿ ಸಹಸ್ರಲಿಂಗ ಇದು. ಇಲ್ಲಿ ಮೋಸ್ಟ್ಲಿ 1000 ಲಿಂಗ ಇದೆ ಅಂತ. 1000 ಲಿಂಗಗಳಿದೆ ಅಂತೆ. ನಮ್ಗೆ ಎಲ್ಲದೂ ಕಾಣಿಸ್ತಿಲ್ಲ. ನೀರ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಲಿಂಗಗಳು ಕಾಣಿಸ್ತಿಲ್ಲ. ಬಟ್ ಕಾಣಿಸ್ತಿರೋದಂತೂ ಸಖತ್ ಕಾಣಿಸ್ತಿದೆ. ತುಂಬಾ ಸೂಪರ್ ಆಗಿದೆ. ತುಂಬಾ ಅಲ್ಲೆಲ್ಲ ಇದೆ ಸರ್. ಹೌದೌದು, ಆ ಕಡೆ ಎಲ್ಲ ಇದೆ. ಸೂಪರ್ ಸೂಪರ್. ಅಲ್ಲೂ ಕೂಡ ಇದೆ, ಆ ಕಡೆ ಸೈಡ್ ಅಲ್ಲೂ ಇದೆ. ಅದು ನೀರಿನ ಮಧ್ಯ ನೋಡಿ. ಹೌದು, ನೀರು ಜಾಸ್ತಿ ಫ್ಲೋ ಆಗಿ ಹೊಡ್ಕೊಂಡು ಹೋಗಲ್ವಾ ಕಲ್ಗಳನ್ನ? ಹೊಡ್ಕೊಂಡು ಹೋಗಲ್ವಾ ಕಲ್ಗಳನ್ನ? ನಿನ್ಗೆ ಯಾಕೆ ಆಮೇಲೆ ಬಹಳ ಪುಣ್ಯ ಬೇಕು ನೋಡಕ್ಕೆ. ಅದಾದಮೇಲೆ ಈ ಹರಕೆ ಪರಂಪರೆ ಹಾಗೆ ಬೆಳೆಯುತ್ತೆ. ಎಲ್ಲ ಸಮಸ್ಯೆಗಳಿಗೂ ಈ ಥರ ಹರಕೆ ಹೊತ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ನನಗೆ ಈ ಸಮಸ್ಯೆ ಪರಿಹಾರ ಆದರೆ ನಾನು ಶಾಲ್ಮಲಾ ನದಿಯಲ್ಲಿ ಲಿಂಗಗಳನ್ನ ಕೆತ್ತಿಸ್ತೀನಿ, ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ. ಆ ಥರ ಶುರುವಾಗಿದೆ ಈ ಲಿಂಗಗಳ ಕತೆ. ಇವತ್ತಿಗೆ ಇಲ್ಲಿ ಸಾವಿರಾರು ಲಿಂಗಗಳಿದೆ ಈ ಶಾಲ್ಮಲಾ ನದಿಯಲ್ಲಿ. ಹಾಗಾಗಿ ಇದಕ್ಕೆ ಸಹಸ್ರಲಿಂಗ ಅಂತ ಹೆಸರು ಬಂದಿದೆ. ಬಟ್ ಪ್ಲೇಸ್ ಅಂತೂ ಸಖತ್ತಾಗಿದೆ. ನಿಜವಾಗ್ಲೂ ದೇವರೇ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿರೋ ಪರಮಾತ್ಮನೇ ಕರೆಸಿದ್ದು ಇದು. ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲದೆ ಬೆಳಿಗ್ಗೆ ಹೊರಟಿರೋರು
ನಾವು ಕೊನೆಗೆ ಇಲ್ಲಿ ಬಂದ್ಬಿಟ್ಟಿದ್ವಿ. ಇನ್ನೂ ತುಂಬ ಜಾಗಗಳಿಗೆ ಹೋಗೋದಿದೆ, ನೋಡೋಣ ಇನ್ನು ದೇವ್ರು ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ, ಅನುಭವ ಹೆಂಗಿರುತ್ತೆ ಅಂತ ನೋಡೋಣ. ಈಗ ಇಲ್ಲಿಂದ ಹೊರಡೋಣ. ಎಸ್. ಓಕೆ, ನಾವೀಗ ಸಹಸ್ರಲಿಂಗ ನೋಡಿದ್ದಾಯ್ತು. ಇಲ್ಲೇ ಹತ್ತಿರದಲ್ಲಿ ಪಕ್ಷಿಧಾಮ ಇದೆ ಅಂತೆ, 2 ಕಿಲೋಮೀಟರ್ ಇದೆ ಅಂತೆ. ಪಕ್ಷಿಧಾಮನೂ ನೋಡ್ಬಿಡೋಣ. ಓಕೆ, ಪಕ್ಷಿಧಾಮನ ಇವತ್ತು ಮುಗಿಸ್ಬೇಡ. ನಾಳೆ ಎಲ್ಲೆಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ಇವತ್ತು ಪಕ್ಷಿಧಾಮ ಕೊನೆ ಮಾಡ್ಕೊಂಡು ಪಕ್ಷಿಧಾಮ ನೋಡ್ಕೊಂಡು ಅಲ್ಲಿಂದ ರೂಮ್ ಹೋಗೋಣ. ಪಕ್ಷಿಧಾಮ ಹೇಗಿದೆ ಅಂತ ನೋಡೋಣ ಬನ್ನಿ. ಓಕೆ. ತುಂಬ ಚೆನ್ನಾಗಿದೆ. ನಾವೀಗ ಎಂತ ಸರ್ ಇದು ಬೆಳ್ಳಕ್ಕಿ ಪಕ್ಷಿಧಾಮ. ಬೆಳ್ಳಕ್ಕಿ ಪಕ್ಷಿಧಾಮಕ್ಕೆ ಬಂದಿದ್ದೀವಿ. ಪಕ್ಷಿಗಳೆಲ್ಲ ಹೆಂಗಿದೆ, ಎಷ್ಟಿದೆ ಅಂತ ನೋಡೋಣ ಬನ್ನಿ. ಹಾಂ, ಮೇಲೆ ಹತ್ತಿ ನೋಡಬೇಕು. ಇಲ್ಲಿಂದ ನೋಡೋದಾ? ಹೌದು, ಮೇಲಿಂದ ನೋಡೋದು. ಇದ್ರ ಮೇಲೆ ಹತ್ತಿ ನೋಡ್ಬೇಕಂತೆ, ಅದು ವಿಶೇಷ. ನೋಡೋಣ ಟಾಪಲ್ಲಿ ಹೋಗಿ ಹೆಂಗ್ ಕಾಣಿಸುತ್ತೆ ಅಂತ. ಮುಂಡಿಗೆ ಕೆರೆ ಪಕ್ಷಿ. ಏನ್ ಸರ್ ಅದು? ಮುಂಡಿಗೆ ಅಂತೆ. ಮುಂಡಿಗೆ ಕೆರೆ ಪಕ್ಷಿ ಸಂರಕ್ಷಿತ ಮೀಸಲು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬನ್ನಿ ಮೇಲೋಗೋಣ. ಮೇಲೋಗಿ ಅಲ್ಲಿಂದ ನನಗೆ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಪಕ್ಷಿ ತೋರಿಸ್ತೀನಿ. ಹೌದು, ಇವತ್ತು ಫುಲ್ ಹತ್ತದು ಇಳಿಯೋದು. ಮುಂಚಳಿ ಫಾಲ್ಸಿಗೆ ಹೋಗಿದ್ವಿ, ಆ ಕತೆ ಬೇಡ ಬಿಟ್ಟು. ವಾವ್, ಬರ್ರಿ ಎಷ್ಟು ಪಕ್ಷಿ ಕಾಣಿಸ್ತಿದೆ ಅಂದ್ರೆ, ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ, ಅಷ್ಟು ಪಕ್ಷಿ ಕಾಣಿಸ್ತಿದೆ. ಯಾವಾಗ ಸರ್ ಬರೋದು ಪಕ್ಷಿ ಇಲ್ಲಿ? 1 ತಿಂಗಳು ಲೇಟ್ ಆಗುತ್ತೆ. ಪಕ್ಷಿಧಾಮ ಇನ್ನೂ 1 ತಿಂಗಳು ಲೇಟ್ ಅಂತ ಬರೋದು. ನಾವು 1 ತಿಂಗಳು ಬೇಗ ಬಂದಿದ್ದೀವಿ. ಏನು ಮಾಡೋಕ್ಕಾಗುತ್ತೆ? ಬೆಳ್ಳಕ್ಕಿ ಕೆರೆ ಅಂತೆ, ಈ ಟೈಮಲ್ಲಿ ಪಕ್ಷಿಗಳಿಲ್ಲ. ಇನ್ನೂ 1 ತಿಂಗಳು ಲೇಟ್ ಅಂತೆ, ಮುಂದಿನ ತಿಂಗಳಿಂದ ಪಕ್ಷಿ ಬರುತ್ತಂತೆ. ಫ್ಲಾಶ್ ಬ್ಯಾಕ್. ನನಗೆ ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಪಕ್ಷಿ ತೋರಿಸ್ತೀನಿ. A few moments later. ಇನ್ನೂ 1 ತಿಂಗಳು ಲೇಟ್ ಅಂತ ಬರೋದು. ನಾವು 1 ತಿಂಗಳು ಬೇಗ ಬಂದಿದ್ದೀವಿ. ಏನು ಮಾಡೋಕ್ಕಾಗುತ್ತೆ? ಜನ್ಮಕ್ಕೆ ಹೋಗೋ. ಯಾರಾದರೂ ಬರೋರಿದ್ರೆ ಯಾವ ತಿಂಗಳು ಸರ್ ಇದು? ಇದು ಜುಲೈ, ಆಗಸ್ಟ್, ಸೆಪ್ಟೆಂಬರು ಈ ಥರ ಬನ್ನಿ, ಪಕ್ಷಿಗಳಿರುತ್ತೆ. ನಾವಿಲ್ಲೇ ಹತ್ರ ಬಂದಿದ್ವಿ, ಇರ್ಬೋದೇನೋ ಅಂತ ಗೆಸ್ಸಲ್ಲಿ ಬಂದ್ವಿ. ಪಕ್ಷಿ ಇಲ್ಲ ಇಲ್ಲಿ. ಪಕ್ಷಿಧಾಮ ನೋಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ರು ಮೇಘರಾಜ್ ಸರ್. ಇಲ್ಲಿ ನೋಡಿದ್ರೆ ಒಂದ್ ಪಕ್ಷಿನೂ ಇಲ್ಲ. ನಾನು ಸ್ವಲ್ಪ ಕಳ್ಸಿದ್ದೀನಿ. ಪಕ್ಷಿನೆಲ್ಲ ಸ್ವರ್ಬಕ್ಕೆ ಕಳಿಸ್ಬಿಟ್ಟಿದಾರಂತೆ. ಬಟ್ ಆದ್ರೂ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಸುಜಾತ ಮೇಡಮ್ ಅವರು ನೇರಳೆ ಹಣ್ಣು ತಿಂತಿದ್ದಾರೆ. ಮಳೆಗಾಲದಲ್ಲಿ ಅದು ಹುಳಾಗಿರುತ್ತೆ ಅನ್ನೋ ಮ್ಯಾಟ್ರ್ ಅವ್ರಿಗೆ ಗೊತ್ತಿಲ್ಲ, ತಿಂದಿದ್ದಾರೆ. ನಾನ್ ವೆಜ್ ಇಷ್ಟ ಅಲ್ವಾ? ಚಿಕ್ಕ ಹುಳ ತಿನ್ನಕ್ಕೇನು, ದೊಡ್ಡ ಮೀನೇ ತಿಂತೀವಿ, ಚಿಕ್ಕ ಹುಳ ತಿನ್ನಕ್ಕೇನು ಅಂತಾರೆ. ಚೆನ್ನಾಗಿದೆಯಾ ಮೇಡಮ್? ಅದೇ ಹುಳ ಆದ್ರೆ ಚೆನ್ನಾಗಿರುತ್ತೆ. ಡಬಲ್ ರುಚಿ ಅದು. ಓಕೆ, ಈಗ ಮಳೆ ಬೇರೆ ಜೋರಾಗ್ತಿದೆ, ಬೇಗ ಹೋಗಿ ರೂಮಿಗೆ ಸೇರ್ಕೋಬೇಕು. ರೂಮಿಗೆ ನಾವೀಗ ಹೋಗ್ತಿದ್ದೀವಿ. ಬಾಯ್ 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 ಬಾಯ್. ನೈಟ್ ಊಟ ಮಾಡ್ತಿದ್ದೀವಿ, ರೂಮಿಗೆ ಬಂದ್ವಿ. ವೆಜ್ ಬಿರಿಯಾನಿ ಮತ್ತು ಏನಿದು ಗೋಬಿ ಮಂಚೂರಿ ತರಿಸಿದ್ದಾರೆ. ಊಟ ತುಂಬ ಚೆನ್ನಾಗಿದೆ. ಊಟ ಮಾಡಿ ನಮ್ಗಂತೂ ತುಂಬಾ ಹ್ಯಾಪಿ ಆಗ್ಬಿಟ್ಟಿದೆ. ಯಾಕಂದ್ರೆ ಮೇಘರಾಜ್ ಸರ್ನ ನಾವು ವೆಜಿಟೇರಿಯನ್ ಶಿಫ್ಟ್ ಮಾಡಿದೀವಿ. ಪಕ್ಕ ನಾನ್ ವೆಜಿಟೇರಿಯನ್ ಅಂತ ಕರ್ಕೊಂಡು ಬಂದು ವೆಜಿಟೇರಿಯನ್ ಮಾಡಿಬಿಟ್ಟಿದ್ದಾರೆ. ಈ ಶಾಪ ಸುಮ್ಮನೆ ಬಿಡಲ್ಲ ಇವರಿಗೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸರ್ ಮಧ್ಯಾಹ್ನ ಎಲ್ಲ ನನಗೆ ನಾನ್ ವೆಜ್ ಅಂತ ಅಣಗ್ಸಿ ಇದು ಮಾಡಿ ಇವತ್ತು ಅವರಿಗೆ ವೆಜ್ ತಿನ್ನೋ ಹಾಗೆ ಆಗಿದೆ. ವಾವ್ ಸರ್, ನನಗೋಸ್ಕರ ಕಬಾಬ್ ತಂದು ಹಾಕಿದ್ದಾರೆ. ಬಾಳೆಕಾಯಿ ಕಬಾಬು. ಬಾಳೆಕಾಯಿ ಕಬಾಬ್ ಬಂದಿದೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಬಾಳೆಕಾಯಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ. ಗೊತ್ತಿರೋರು ಏನಂತ ಕಮೆಂಟ್ ಹಾಕಿ. ನೈಟ್ ಊಟ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಮಧ್ಯರಾತ್ರಿ 1:30ವರೆಗೂ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಡಿದ್ವಿ, ಕುಣಿದ್ವಿ, ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಹಾಡುಗಳನ್ನ ನಾವಿಲ್ಲಿ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಸಮಸ್ಯೆ ಬರುತ್ತೆ. ನನ್ನ ಹಾಡುಗಳನ್ನ ನೀವು ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮ್ ID ಮೇಘರಾಜ್ ಸೊರಬ ಅಫಿಷಿಯಲ್ ಅಂತ ಇದೆ, ಅಲ್ಲಿ ಹೋಗಿ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಮೆಂಟಲ್ಲಿ ಹೇಳಿ. ಸಂಗೀತ ಯಾತ್ರೆ 2ನೇ ಭಾಗ ಇಲ್ಲಿಗೆ ಮುಗಿತಾ ಇದೆ. 3ನೇ ಭಾಗದಲ್ಲಿ ನಾವು ಮತ್ತೆ ನಾಳೆ ಎಲ್ಲಿಗೆ ಹೋದ್ವಿ, ಏನೇನು ಮಾಡಿದ್ವಿ ಅನ್ನೋದನ್ನು 3ನೇ ಭಾಗದಲ್ಲಿ ನೋಡೋಣ.